ಹಲೋ ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕಾಮಧೇನು ಕನ್ನಡ ಬ್ಲಾಗ್ಸ್. ನಿಮ್ಮ ಮನೆ ಮಗಳು ವಾಸಂತಿ. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಇವತ್ತಿನ ಬ್ಲಾಗ್ ಬಂದು ನಾನು ಸ್ಕೂಲಿಂದ ಬಂದ ಸ್ಟಾರ್ಟ್ ಮಾಡಿದೆ. ನಾನು ನಿನ್ನೆ ಚಿಕ್ಕಮ್ಮನ ಮನೆಗೆ ಹೋಗಿದ್ದೆ. ಗೃಹಪ್ರವೇಶ ಮದುವೆ ಎಲ್ಲ ಇತ್ತು. ಅದನ್ನು ಮುಗಿಸ್ಕೊಬರ್ಬೇಕಾದ್ರೆ ನನ್ನ ಚಿಕ್ಕಮ್ಮನ ಮನೆಗೆ ಹೋಗಿದ್ದೆ, ಕೊನೆ ಚಿಕ್ಕಮ್ಮನ ಮನೆಗೆ. ಅಲ್ಲಿ ಅವರು ಕುರಿ ಶೆಡ್ ಎಲ್ಲ ಕಟ್ಟಿಸ್ತಿದ್ದಾರೆ. ಅದಕ್ಕೆ ಅಂದ್ಬಿಟ್ಟು ಸ್ವಲ್ಪ ಜಾಗ ಎಲ್ಲ ಕ್ಲೀನ್ ಮಾಡಿಸಿದ್ರು. ಆ ಜಾಗದಲ್ಲಿ ಬಾಳೆ ಹಾಕಿದ್ರು, ಬಾಳೆ ಕಂದೆಲ್ಲ ಇತ್ತು. ನನ್ನ ತಮ್ಮ ಸ್ವಲ್ಪ ಕಿತ್ತಿಟ್ಟಿದ್ದ. ನಾನೊಂದು 3 ಕಂದು ಕೇಳಿದ್ದೆ. ಫುಲ್ JCB ಎಲ್ಲ ತೆಗ್ಸಿದ್ರಲ್ಲ, ಅದಕ್ಕೇ ಅವನು ನನಗೆ ಚಿಕ್ಕ ಚಿಕ್ಕದು ಕಂದೆಲ್ಲ ಎತ್ತಿಟ್ಟಿದ್ದ. ನಾನು ಬಾಕಿದೆಲ್ಲ ಅವನು ನೆಟ್ಕೋತಿದ್ದ ಬೇರೆ ಕಡೆ ಎಲ್ಲ, ಬೇರೆ ಜಾಗದಲ್ಲಿ. ಅದನ್ನ ನಿನ್ನೆ ನೈಟ್ ಆಗಿಬಿಟ್ಟಿತ್ತಲ್ಲ ಬಂದಿದ್ದು, ಅದನ್ನು ಚೀಲಕ್ಕೆ ಹಾಕೊಟ್ಟಿದ್ದ. ಚೀಲದಿಂದ ತೊಗೊಬಂದು ಹಂಗೆ ಇಟ್ಟಿದ್ದೆ. ಬೆಳಗ್ಗೆ ಎದ್ದು ಸ್ಕೂಲ್ಗೆ ಹೋದ್ನಲ್ಲ, ಅದನ್ನು ನೆಡೋಕ್ಕಾಗಲಿಲ್ಲ. ಸರಿ ಅಂದ್ಬಿಟ್ಟು ಸ್ಕೂಲಿಂದ ಬಂದಮೇಲೆ ಆ ಕೆಲಸ ಇವತ್ತು ಮುಗಿಸ್ಬಿಡೋಣ ಅಂದ್ಬಿಟ್ಟು ನಾನು ನನ್ನ ದೊಡ್ಡ ಮಗ ಅವ್ರದ್ದು ಚಿಕ್ಕಮ್ಮನ ಮನೆಗೆ ಹೋಗ್ಬಿಟ್ಟು ಬರ್ತೀನಿ ಅಂತ ಹೋದ, ಬರಲೇ ಇಲ್ಲ. ನಾನು ನನ್ನ ಚಿಕ್ಕ ಮಗನೇ ಇಬ್ಬರು ಸೇರಿಕೊಂಡು ಟ್ಯಾಂಕ್ ನೀರು ಬೀಳುತ್ತಲ್ಲ, ಸಿಂಟ್ಯಾಕ್ ನೀರು ಬೀಳುತ್ತಲ್ಲ, ಆ ಜಾಗಕ್ಕೆ ನೆಡೋಣ ಅಂದ್ಕೊಂಡಿದ್ದೆ. ಯಾಕೆಂದರೆ ಫುಲ್ ಎಲ್ಲ ಒಣಗೋಗ್ಬಿಟ್ಟಿದೆ ಎಲ್ಲ ಕಡೆನೂ, ಎಲ್ಲೂ ಗುಂಡಿ ತೆಗಿಯೋಕ್ಕಾಗಲ್ಲ. ಇಲ್ಲಿ ಅಟ್ಲೀಸ್ಟ್ ಸಿಂಟ್ಯಾಕ್ ತುಂಬಿದಾಗ್ಲಾದ್ರೂ ನೀರು ಬೀಳುತ್ತೆ ಅಲ್ಲಿ ಅಂದ್ಬಿಟ್ಟು ಅದು ನೆಂದು ಇತ್ತು ಆ ಜಾಗ. ಆ ಜಾಗದಲ್ಲಿ 2 ಕಂದ ನೆಡೋಣ ಅಂದ್ಬಿಟ್ಟು ಸ್ವಲ್ಪ ದೂರಕ್ಕೆ ಕಂದೆಲ್ಲ ರೆಡಿ ಮಾಡಿಕೊಂಡೆ. ಹೇಳಿದ್ದ ಅವನು ನನ್ನ ತಮ್ಮ, ಅದು ಸ್ವಲ್ಪ ಎಲ್ಲ ಕುಯ್ಯಿ ಅಕ್ಕ, ಆ ಕಡೆ ಈ ಕಡೆ ಸೈಡೆಲ್ಲ ಬೇರೆಲ್ಲನೂ ಅಂದ್ಬಿಟ್ಟು. ಸರಿ ಅಂದ್ಬಿಟ್ಟು ಅದೆಲ್ಲ ಕುಯ್ದುಬಿಟ್ಟು ಗುಂಡಿ ಎಲ್ಲ ತೆಗೆದ್ಬಿಟ್ಟು ಅಲ್ಲಿ ತೆಗಿಯೋಕ್ಕಾಯ್ತು. ಅಲ್ಲಿ ಗುಂಡಿ ಎಲ್ಲ ತೆಗೆದು ನೀಟಾಗಿ ನೆಟ್ಟು ಅದ್ರ ಪಕ್ಕ ಇನ್ನೂ ಒಂದು ನೆಡೋಣ ಅಂದ್ಬಿಟ್ಟು ಅದಕ್ಕೂ ನೆಟ್ಟೆ. ನನ್ನ ಮಗ ಪಾಪ ಹೆಲ್ಪ್ ಮಾಡ್ತು. ನಾನು ಚಿಕ್ಕದೆ, ಅದು ಕಂದೆಲ್ಲ ತೆಕ್ಕೊಡೋದು ಅದೆಲ್ಲ ಮಾಡ್ತು. ನೆಟ್ಬಿಟ್ಟು ಒಂದೊಂದು ಕೊಡ ನೀರು ಇದೆ, ಏಕೆಂದರೆ ಒಣಗಿಬಿಡುತ್ತೆ. ಸ್ವಲ್ಪ ಬೇರು ಹಾಕೋಬೇಕಲ್ವ. ಅದೆಲ್ಲ ಬಾಳೆ ಮನೆ ಹತ್ರನೇ ಇದೆ, ಎಷ್ಟು ಅನುಕೂಲ ಅಲ್ವಾ ನಮಗೆ. ಊಟಕ್ಕೆ ಬಾಳೆ ಎಲೆ ಆಗುತ್ತೆ ಹತ್ರದಲ್ಲಿ ಇದ್ದರೆ. ಮತ್ತು ಬಾಳೆಹಣ್ಣು ಮನೆಗೆ ಸಿಗುತ್ತೆ, ನಾವೇ ಬೆಳೆದಿರೋದು ಅಂತ. ಅದೆಲ್ಲ ಮುಗಿಸ್ಕೊಂಡು ಬಂದು ಇನ್ನು ಮುಖ ತೊಳ್ಕೊಂಡು ಇವತ್ತು ಸೋಮವಾರ ಸಂಜೆ ದೀಪ ಹಚ್ಚೋಣ ಅಂದ್ಬಿಟ್ಟು ದೀಪ ಎಲ್ಲ ಹಚ್ಬಿಟ್ಟು ರೆಡಿ ಮಾಡಿ ಹೋಗಿದ್ದೆ. ಬೆಳಗ್ಗೆನೇ ವಾರ ಮಾಡಿ ಹೋಗಿದ್ದೆ. ಸಂಜೆ ದೀಪ ಎಲ್ಲ ಹಚ್ಚಿ ಸ್ವಲ್ಪ ಪಾತ್ರೆ ಎಲ್ಲ ಇತ್ತು ಜೋಡಿಸವು. ಮುಂಚೆನೇ ಅದೆಲ್ಲ ತೊಳೆದಿಟ್ಟಿದೆ. ಪಾತ್ರೆ ಎಲ್ಲ ತೊಳೆದಿಟ್ಟು ಪಾತ್ರೆ ಎಲ್ಲ ನೀಟಾಗಿ ಅದರ ಜಾಗಕ್ಕೆಲ್ಲ ಜೋಡಿಸಿಟ್ಬಿಟ್ಟು ಸ್ವಲ್ಪ ಕಾಫಿ ಮಾಡ್ಕೊಳ್ಳೋಣ, ಮಕ್ಕಳಿಗೆಲ್ಲ ಹಾಲು ಕೊಡೋಣ ಅಂದ್ಬಿಟ್ಟು ನಾಟಿ ಹಸಿನ ಹಾಲಿತ್ತು, ಎಲ್ಲ ಬಿಸಿಗಿಟ್ಟೆ. ನಾನೊಂದು ಲೋಟ ಕಾಫಿ ಮಾಡ್ಕೊಂಡು ಸ್ಟ್ರಾಂಗಾಗಿ ಒಂದು ಲೋಟ ಕಾಫಿ ಮಾಡಿಕೊಂಡೆ. ಮಕ್ಕಳಿಗೆಲ್ಲ ಯಾಕೋ ಸಿಕ್ಕಾಬಟ್ಟೆ ಕೆಮ್ತಾಯಿದ್ರು ಇಬ್ಬರೂ. ನಾಟಿ ಹಸಿನ ಹಾಲು ಕುಡಿತಾರೆ, ಆದರೂ ಏನಕ್ಕೋ ಕೆಮ್ತಾಯಿದ್ರು. ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿನೂ ಮತ್ತು ಬೆಲ್ಲನೂ ಮಿಕ್ಸ್ ಮಾಡಿ ಅವ್ರಿಗಿಬ್ಬರಿಗೂ ಹಾಲು ಮಾಡಿಕೊಟ್ಟೆ. ಅರಿಶಿಣ ನಾನೇ ಮಾಡ್ಕೊತೀನಿ ಮನೇಲಿ. ಅರಿಶಿಣ ಕೊಂಬು ತೊಗೊಬಂದು ಎಲ್ಲ ಒಣಗಿಸಿ ನೀಟಾಗಿ ಮನೇಲೆ ನೀಟಾಗಿ ಕುಟ್ಟಿ ಖಾರದ ಕಲ್ಲಲ್ಲಿ ಹಾಕ್ಕೊಂಡು ನೀಟಾಗಿ ಅದನ್ನು ಒನಕೆಯಲ್ಲಿ ಕುಟ್ಬಿಟ್ಟು ಆಮೇಲೆ ಪುಡಿ ಮಾಡಿಬಿಟ್ಟು ಆಮೇಲೆ ಜರ್ನಿ ಹಿಡಿದ್ಬಿಟ್ಟು ನಾನೇ ತುಂಬ್ಕೊತೀನಿ. ಸುಮಾರು ಒಂದು 6 ತಿಂಗಳು ಬರುತ್ತೆ ನನಗೆ ಅರಿಶಿಣದ ಪುಡಿ. ಇನ್ನೊಂದು ಚೂರಿತ್ತು, ಖಾಲಿ ಆಗಿದೆ. ಅರಿಶಿಣ ತಂದವ್ರೆ ನಮ್ಮನೆಯವರು, ಅರಿಶಿಣದ ಕೊಂಬು. ಅದನ್ನು ನಾನೇ ಮಾಡ್ಕೋಬೇಕು. ಅಂಗಡೀಲಿ ಅದೇನೇನೋ ಮಿಕ್ಸು ಹಾಕ್ತಾರೆ ಅಂತ ಎಲ್ಲ ಹೇಳ್ತಾರೆ ಅಂದ್ಬಿಟ್ಟು ಆದಷ್ಟು ನಾವು ಅಂಗಡಿಯಿಂದ ಅರಿಶಿಣ ಪುಡಿ ತೊಗೊಳ್ಳಲ್ಲ. ಇದ್ರ ಹೆಸರು ಗುಗ್ಗೆ ಕಡ್ಡಿ. ಕೆಲವು ಜನ ನೋಡಿರ್ತೀರ, ಕೆಲವು ಜನ ಎಲ್ಲ ನೋಡಿರಲ್ಲ ಇದನ್ನ. ಇದೇನು ಬಂದು ಅಂದರೆ, ಇದು ಕಾಲಲ್ಲಿ ಮುಳ್ಳು, ಗದೆ ಹತ್ರ ಎಲ್ಲ ಹೋದಾಗ ಮುಳ್ಳು ಒಳಗಡೆ ಹೋಗಿರುತ್ತಲ್ಲ, ಅದನ್ನು ಪಿನ್ದಲ್ಲಿ ತೆಗಿತೀವಿ. ಅದು ತೆಗೆದ್ಮೇಲೆ ಅದನ್ನು ಎಳ್ಕೊಳ್ತೀವಿ ಇದರಲ್ಲೇ. ಇದು ನಾನ್ ವೆಜ್ ಎಲ್ಲ ತಿಂದಾಗ ಅಜ್ಜಿದ್ರು ಅಲ್ಲಿ ಚುಚ್ಕೊತಿದ್ರು, ಆದರೆ ಈಗ ನಾವು ಚುಚ್ಕೊಳ್ಳಲ್ಲ. ಇದು ಗುಗ್ಗೆ ಕಡ್ಡಿ. ನಮ್ಮ ಅಮ್ಮನೂ ನನ್ನ ಕಿವಿಲಿ ತುಂಬ ಸತಿ ಗುಗ್ಗೆ ಕಡ್ಡಿ ತೆಗ್ದಿದ್ದಾರೆ ಇದರಲ್ಲಿ. ಆದರೆ ಈಗಿನ ಮಕ್ಕಳಿಗೆ ಇದರಲ್ಲಿ ತೆಗಿಯಕ್ಕೆ ಹೋದರೆ ಕಿಚ್ಚಾಕ್ತಾರೆ. ಅವ್ರು ಏನು ನನ್ನ ಮಕ್ಕಳಿಗೆ ನಾನು ಯಾವತ್ತೂ ತೆಗ್ದಿಲ್ಲ. ನಮ್ಮ ಅಮ್ಮ ಮಾತ್ರ ಇದರಲ್ಲಿ ತೆಗಿತಿದ್ರು.
ಈಗಿನ ಅಜ್ಜಿದು ಯಾರ್ಯಾರು ಅಜ್ಜಿ ಇದ್ದಾರೆ ಅವ್ರಿಗೆ ಚೈನಲ್ಲಿ ಕತ್ತಲ್ಲಿ ಯಾವಾಗಲೂ ಇದಿರುತ್ತೆ. ತುಂಬಾ ಯೂಸ್ಫುಲ್ ಇದು. ನಮ್ಮನೆಗಂತೂ ಸಿಕ್ಕಾಗುತ್ತೆ ಯೂಸ್ಫುಲ್ಲು. ಯಾರ್ಯಾರು ಈ ಉಳಿ ಕಡ್ಡಿ ನೋಡಿದ್ದೀರಾ ಅವರೆಲ್ಲ ನನ್ನೊಂದು ಲೈಕ್ ಕೊಡಿ. ಕಾಫಿ ಎಲ್ಲ ಕುಡಿದು ಇನ್ನು ನನ್ನ ಮಕ್ಕಳು ಅವರು ಕೈಕಾಲು ಮುಖ ತೊಳ್ಕೊಬಂದರು. ಹೋಮ್ವರ್ಕ್ ಬರ್ಸ್ಬಿಡೋಣ, ಈಗೆಲ್ಲ ಎಕ್ಸಾಮ್ ಟೈಮು. ಅವ್ನು ನನ್ನ ಚಿಕ್ಕ ಮಗ ಅವ್ನ ಪಕ್ಕನೇ ಕುತ್ಕೊಂಡ್ರೆ ಅಷ್ಟೇ ಹೋಮ್ವರ್ಕ್ ಬರೀತಾನೆ, ಇಲ್ಲ ಅಂದರೆ ಇಲ್ಲ. ಇನ್ನು ಅಡುಗೆ ಸ್ಟಾರ್ಟ್ ಮಾಡಿಬಿಟ್ಟೆ. ಮುದ್ದೆ ಮಾಡ್ತಾ ಇದ್ದೀನಿ. ನಿನ್ನೆ ಸಾಂಬಾರಿತ್ತು, ಸಾಂಬಾರಿಗೆ ಅಂದ್ಬಿಟ್ಟು ಕಡಲೆಕಾಳು ನೆನೆಸಿಟ್ಟೋಗಿದೆ ಸ್ಕೂಲ್ಗೆ ಹೋಗ್ಬೇಕಾದ್ರೆ. ಈಗ ಕಡಲೆಕಾಳು ಸಾಂಬಾರು ಮಾಡಿಬಿಟ್ಟು ಬೆಳಗ್ಗೆ ಚಿತ್ರಾನ್ನ ಹುಳಿ ಮಾಡಿರ್ತೀನಿ. ಬೆಳಗ್ಗೆ ಟೈಮು ನನಗೆ ಸಾಲದಿರೋ ಟೈಮು. ಈಗ ನಮ್ಮ ಮನೆಯವರು ಗ್ಯಾಸ್ಟ್ರಿಕ್ ಮಾತ್ರೆ ನುಂಗ್ತೀನಿ, ಹೊಟ್ಟೆ ಹಚ್ಚುತ್ತಿದೆ. ಈಗ ನೆನ್ನೆ ಸಾಂಬಾರಿಗೆ ಮುದ್ದೆ ಮಾಡಿಕೊಡು ಅಂತ ಹೇಳಿದ್ರು. ಅದಕ್ಕೆ ಮುದ್ದೆ ಮಾಡಿಕೊಟ್ಬಿಟ್ಟು ಅವ್ರಿಗೆ ಊಟ ಕೊಟ್ಬಿಟ್ಟು ಕಡಲೆಕಾಳು ಸಾರು ಮತ್ತು ಚಿತ್ರಾನ್ನ ಮಾಡಿಬಿಟ್ಟು ಇಟ್ಬಿಡ್ತೀನಿ. ಅವರಿಗೆ ಮುದ್ದೆ ರೆಡಿ ಮಾಡಿಬಿಟ್ಟೆ. ಮುದ್ದೆ ಬಿಸಿ ಬಿಸಿ ಮುದ್ದೆ ಆದರೆ ನನಗೆ ಮುದ್ದೆ ಮಾಡಿಕೊಟ್ರೆ ಸ್ವಲ್ಪ ಅಡುಗೆನ ಲೇಟಾಗಿ ನಿಧಾನವಾಗಿ ಮಾಡ್ಬೋದು ಅಂದ್ಬಿಟ್ಟು ಮುದ್ದೆ ಮಾಡಿ ಕೊಟ್ಬಿಟ್ಟೆ ಅವ್ರಿಗೆ, ನಮ್ಮ ಮನೆಯವ್ರಿಗೆ. ಕಡಲೆಕಾಳು ಸಾರಿಗೆ ಈರುಳ್ಳಿ, ಟೊಮೊಟೊ ಹಾಕಿದ್ದೀನಿ, ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ ಸೊಪ್ಪು, ಒಂದು 1/4 ಇಂಚು ಚಕ್ಕೆ ಹಾಕ್ತೀನಿ. ಮಸಾಲೆ ಸಾಂಬಾರು ಕಡಲೆಕಾಳು ಚೆನ್ನಾಗಿರುತ್ತೆ. 2 ಲವಂಗ. ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಫುಲ್ ವಿಡಿಯೋ ನೋಡಿ. ಫಸ್ಟ್ ಟೈಮ್ ನೋಡ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಮರಿದೆ. ಸ್ವಲ್ಪ ಕಾಯಿ ಹಾಕ್ತಾ ಇದ್ದೀನಿ ಖಾರಕ್ಕೆ. ಕರೆಂಟ್ ಹೋಗ್ಬಿಡುತ್ತೆ, ರುಬ್ಕೊಬಿಡ್ತೀನಿ. ಖಾರ ಪುಡಿನೂ ರುಬ್ಬಕ್ಕೆ ಹಾಕೋಬಿಡ್ತೀನಿ. ಅದ್ರ ಜೊತೆ ಅದು ಚೆನ್ನಾಗಾಗುತ್ತೆ. ಕೊಬ್ಬರಿ ಎಣ್ಣೆ ಖಾಲಿ ಆಗ್ಬಿಟ್ಟಿತ್ತು, ಅದಕ್ಕೆ ಸನ್ಫ್ಲವರ್ ಎಣ್ಣೆನೇ ಹಾಕ್ತಾ ಇದ್ದೀನಿ. ಬದನೆಕಾಯಿ ಹಾಕಬೇಕು. ಬದನೆಕಾಯಿ ಖಾಲಿ ಆಗಿತ್ತು, ಅದಕ್ಕೆ ಟೊಮೊಟೊ ಮತ್ತು ಆಲೂಗೆಡ್ಡೆ ಹಾಕ್ತಾ ಇದ್ದೀನಿ. ಎಣ್ಣೆ ಕಾದ್ಮೇಲೆ ಸ್ವಲ್ಪ ಸಾಸಿವೆ ಹಾಕ್ಬಿಟ್ಟು ಕಡಲೆಕಾಯಿ ನೆನೆಸ್ಕೊಂಡಿರೋ ಕಡಲೆಕಾಳು ಹಾಕಬೇಕು. ಕಡಲೆಕಾಳು ಮಸಾಲೆ ಸಾಂಬಾರು. ಈಗ ನೆನೆಸ್ಕೊಂಡಿರೋ ಕಡಲೆಕಾಳು ಹಾಕ್ತಾ ಇದ್ದೀನಿ. ಜಾಸ್ತಿನೇ ಆಗಿದೆ. ಸಾಂಬಾರು ಇಟ್ಬಿಡಪ್ಪ. ಇದು ಫ್ರೈ ಆದ್ಮೇಲೆ ರುಬ್ಬಿರೋ ಮಸಾಲೆ ಹಾಕೋಬೇಕು. ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೊಬಿಟ್ಟು ಚೆನ್ನಾಗಿ. ಇದು ಎಣ್ಣೆಲಿ ಫ್ರೈ ಆದ್ಮೇಲೆ ನಾವು ಮಿಕ್ಸಿ ತೊಳೆದ್ಬಿಟ್ಟು ಅದ್ರ ನೀರು ಹಾಕೋತೀವಿ. ನಮ್ಗೆ ಎಷ್ಟು ಬೇಕು ನೀರು, ಗಟ್ಟಿಗೆ ಬೇಕಾದ್ರೆ ಗಟ್ಟಿಗೆ ಮಾಡ್ಬಿಟ್ಟು ತೆಳ್ಳಗಾಗಬೇಕಾದ್ರೆ ತೆಳ್ಳಗೆ ಮಾಡ್ಬಿಟ್ಟು. ನಾನೊಂದು ಮೀಡಿಯಮ್ ಮಾಡ್ತೀನಿ. ನನ್ನ ಮಗನಿಗೆ ಈ ಸಾಂಬಾರು ಅಂದರೆ ತುಂಬ ಇಷ್ಟ. ಏಮುಗೆ ಉಪ್ಪು ಹಾಕೊಂಡ್ಬಿಡ್ತೀನಿ. ನಾನು ಸ್ವಲ್ಪ ಕಮ್ಮಿ ಉಪ್ಪು ಹಾಕೋತೀನಿ, ಯಾಕೆ ನನ್ನ ಕೈಲಿ ಉಪ್ಪು ಹಾಕ್ಬಿಡುತ್ತೆ. ಉಪ್ಪು ಹಾಕಿ ತಿರುಗಿಸ್ಬಿಟ್ಟು ಕಡಲೆಕಾಳು ಸಾಂಬಾರು ರೆಡಿ ಇದೆ.
ಘಮ ಘಮ ಅಂತಿದೆ. ಮಾಮೂಲಿ ಲೆಮನ್ ಚಿತ್ರಾನ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಈರುಳ್ಳಿ, ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಕಾಯಿ ತುರಿದಿಟ್ಕೊಂಡಿದ್ದೆ, ಕಾಯಿನ 3 ನಿಂಬೆಹಣ್ಣು ಫ್ರಿಜ್ಜಲ್ಲಿ ಇಟ್ಟಿದ್ದೆ, ಆದರೂ ಒಣಗ್ದಂಗಾಗಿದ್ದಾವೆ. ಆದರೆ ಚೆನ್ನಾಗಿದ್ದಾವೆ, ರಸ ತುಂಬ ಚೆನ್ನಾಗಿದೆ ಇದರಲ್ಲಿ. ಈರುಳ್ಳಿ ಕಟ್ ಮಾಡ್ಕೊಂಡು ಇಟ್ಕೊಳ್ತೀನಿ. ಈ ಈರುಳ್ಳಿ ಮುಂದೆ ಇದನ್ನು ತೆಗಿತೀನಿ ಯಾವಾಗಲೂ. ನಾನು ಚಿತ್ರಾನ್ನಕ್ಕೆ ಇದೇ ಟೈಪ್ ಕಟ್ ಮಾಡ್ಕೊಳ್ಳೋದು. ಇದು ಈರುಳ್ಳಿ ಕೊಡು ಇನ್ನೊಂದು. ಈರುಳ್ಳಿ ಸ್ಟ್ಯಾಂಡ್ ಈ ಕಡೆ ಬಾ, ಈ ಸೈಡ್ ಇಂದ ಹೋಗು, ನನ್ನಿಂದ ಇಂದ. ಎರಡು ಕೊಡು. ಇದು ಹಸಿಮೆಣಸಿನಕಾಯಿ ಖಾರ ಇಲ್ಲ, ಅದಕ್ಕೆ ಇಷ್ಟು ಹಾಕೊಂಡಿದ್ದೀನಿ. ಇದನ್ನ ರಸ ತಗೊಂಡು ಇಟ್ಕೊತೀನಿ ಬಟ್ಲಿಗೆ. 3 ನಿಂಬೆಹಣ್ಣಲ್ಲಿ ಇಷ್ಟು ಹುಳಿ ಬಂದಿದೆ. ಹುಳಿ ತುಂಬ ಚೆನ್ನಾಗಿತ್ತು. ಎಣ್ಣೆ ಚಿತ್ರಾನ್ನ ಸ್ವಲ್ಪ ಜಾಸ್ತಿನೇ ಬೇಕು. ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಸಾಸಿವೆ, ಸ್ವಲ್ಪ ಒಂದು ಅರ್ಧ ಸ್ಪೂನ್ ಅಷ್ಟು ಜೀರಿಗೆ, ಕರಿಬೇವು ಸೊಪ್ಪು ಇಲ್ಲ, ಒಣಗೋಗಿದೆಲ್ಲ, ಕಡಲೆಬೇಳೆ, ಕಡಲೆಬೀಜ. ಸ್ವಲ್ಪ ನಮ್ಮನೆ ಕಡಲೆಬೀಜ ಜಾಸ್ತಿ ಹಾಕ್ತೀನಿ, ಚಿತ್ರಾನ್ನ ತಿನ್ಬೇಕಾದ್ರೆ ಸಿಗುತ್ತೆ ಅಂತ. ಚೆನ್ನಾಗಿ ಫ್ರೈ ಮಾಡ್ಕೊಂಡು ಚೆನ್ನಾಗಿ ಫ್ರೈ ಆಗಿದೆ. ಹಸಿಮೆಣಸಿನಕಾಯಿ ಹಾಕೋತೀವಿ. ಇದಕ್ಕೆ ಬೇಕಿದ್ರೂ ನಾವು ಹೆಸರುಗಳೇನೋ ಹಾಕೋಬೋದು, ಚೆನ್ನಾಗಿರುತ್ತೆ. ನಾನು ಆದಷ್ಟು ಹುಳಿಗಳೆಲ್ಲನೂ ರಾತ್ರಿನೇ ಮಾಡ್ಕೊತೀನಿ, ಬೆಳಗ್ಗೆ ಟೈಮ್ ಸಾಲಲ್ಲ. ಅಟ್ಲೀಸ್ಟ್ ಒಂದು 10 ನಿಮಿಷ ಲೇಟಾಗಿ ಹೇಳ್ಬೋದು ಅಂತ. ಹಸಿಮೆಣಸಿನಕಾಯಿ ಫ್ರೈ ಆದಮೇಲೆ ಈರುಳ್ಳಿ ಹಾಕ್ತೀನಿ. ಉಪ್ಪಿನ ಪುಡಿ ಹಾಕ್ತೀನಿ, ನಮ್ಗೆ ಎಷ್ಟು ಉಪ್ಪು ಬೇಕು ಟೇಸ್ಟಿಗೆ ಅಷ್ಟು. ಉಪ್ಪು ಹಾಕಿದ್ರೆ ಬೇಗ ಈರುಳ್ಳಿ ಫ್ರೈಯೂ ಆಗುತ್ತೆ, ಚೆನ್ನಾಗಿ ಉಪ್ಪು ಹಿಡಿಯುತ್ತೆ. ಇದು ನಾನು ಮಾಡೋ ಸ್ಟೈಲು ಚಿತ್ರಾನ್ನ, ಎಲ್ಲರಿಗೂ ಬರುತ್ತೆ. ಆದರೆ ನಾನು ಏನು ಮಾಡ್ತೀನಿ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಇವಳೇನಪ್ಪ ನಮಗೆ ಬರಲ್ಲ ಚಿತ್ರಾನ್ನ ಅನ್ಕೋಬೇಡಿ, ನಾನು ಏನು ಮಾಡ್ತೀನಿ ಅದನ್ನು ನಿಮ್ಗೆ ಹೇಳ್ತಾ ಇರ್ತೀನಿ ಅಷ್ಟೇ. ನಿಮಗೂ ಇಷ್ಟ ಆದರೆ ಈ ರೆಸಿಪಿ ಟ್ರೈ ಮಾಡಿ ಮನೇಲಿ ಈ ರೆಸಿಪಿನ. ಕೊತ್ತಂಬರಿ ಸೊಪ್ಪು, ಕಾಯಿ, ನಿಂಬೆ ರಸ, ನಿಂಬೆ ರಸ ಇಷ್ಟು ಹಾಕಿ ಮಿಕ್ಸ್ ಮಾಡಿ ಇಟ್ಬಿಟ್ರೆ ಚಿತ್ರಾನ್ನ ರೆಡಿ. ನೀವು ಮನೇಲಿ ಟ್ರೈ